The screw gauge has least count of 0.01 mm and there are 50 divisions in its circular scale. The pitch of the screw gauge is. ನಮಗೆ ಲೀಸ್ಟ್ ಕೌಂಟ್ ಆಫ್ ದಿ ಸ್ಕ್ರೂ ಗೇಜ್ಗೆ ಒಂದು ಫಾರ್ಮುಲಾ ಗೊತ್ತಿದೆ, ಏನದು ಎಲ್ ಸಿ ಇಸ್ ಈಕ್ವಲ್ ಟು ಪಿಚ್ ಡಿವೈಡೆಡ್ ಬೈ ನಂಬರ್ ಆಫ್ ಡಿವಿಷನ್ಸ್ ಇನ್ ದಿ ಹೆಡ್ ಸ್ಕೇಲ್. ಸೊ ಈಗ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ಪಿಚ್ಗೆ ಏನು ಬರುತ್ತೆ ಆಗಿದ್ರೆ ಫಾರ್ಮುಲಾ ಲೀಸ್ಟ್ ಕೌಂಟ್ ಇಂಟು ಎನ್. ಸೊ ಇಲ್ಲಿಗೆ ಲೀಸ್ಟ್ ಕೌಂಟ್ ಏನಂತ ಕೊಟ್ಟಿದ್ದಾರೆ, 0.01 mm ಅಂತ ಇದೆ, ಎನ್ 50 ಅಂತ ಇದೆ. ಸೊ ಸಾಲ್ವ್ ಮಾಡ್ತಾ ಬರೋಣ. ಸೊ ಇದು 0.1 ಇಂಟು 5 ಆಯಿತು. ಸೊ ಅಲ್ಲಿಗೆ 0.5 mm ಇಸ್ ದಿ ಆನ್ಸರ್. ಸರಿಯಾದ ಆಯ್ಕೆ ಆಪ್ಷನ್ ಬಿ. Two cylinders A and B of equal capacity are connected to each other via a stopcock. A contains an ideal gas at standard temperature and pressure. B is completely evacuated. The entire system is thermally insulated. The stopcock is suddenly opened. The process is. ಇಲ್ಲಿ ಕತೆ ಏನು ಕೊಟ್ಟಿದ್ದಾರೆ ನೋಡಿ. ಎ ಮತ್ತು ಬಿ ಅಂತ ಎರಡು ಕಂಟೈನರ್ಸ್ ಇದೆ. ಅವೆರಡಕ್ಕೂ ಈಕ್ವಲ್ ಕೆಪಾಸಿಟಿ ಇದೆ, ಅಂದರೆ ವಾಲ್ಯೂಮ್ ಸೇಮ್ ಇರುತ್ತೆ ಎರಡರದ್ದು. ಎನಲ್ಲಿ ಐಡಿಯಲ್ ಗ್ಯಾಸ್ ಇದೆ, ಬಿ ವ್ಯಾಕ್ಯೂಮ್ ಆಗಿದೆ. ಇವೆರಡನ್ನೂ ಕನೆಕ್ಟ್ ಮಾಡುವ ಟ್ಯೂಬ್ ಏನಿದೆ, ನ್ಯಾರೋ ಟ್ಯೂಬ್, ಅದನ್ನು ನಾವು ಸ್ಟಾಪ್ ಕಾಕ್ ಬಳಸಿ ಬ್ಲಾಕ್ ಮಾಡಿದ್ದೀವಿ. ಈಗ ಸ್ಟಾಪ್ ಕಾಕ್ನ ಸಡನ್ ಆಗಿ ನಾವು ತೆಗೆದ್ರೆ ಏನಾಗುತ್ತೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಗ್ಯಾಸ್ ಏನಾಗುತ್ತೆ, ಎಕ್ಸ್ಪ್ಯಾನ್ಷನ್ ಆಗುತ್ತೆ ಅಗೇನ್ಸ್ಟ್ ದಿ ವ್ಯಾಕ್ಯೂಮ್. ಈ ಥರ ಎಕ್ಸ್ಪ್ಯಾನ್ಷನ್ ಆಗೋದನ್ನ ನಾವು ಫ್ರೀ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಸೊ ಫ್ರೀ ಎಕ್ಸ್ಪ್ಯಾನ್ಷನ್ ಅಲ್ಲಿ ವರ್ಕ್ ಈಸ್ ನಾಟ್ ಡನ್ ಅಗೇನ್ಸ್ಟ್ ದಿ ಸರೌಂಡಿಂಗ್, ಹಾಗಾಗಿ ವರ್ಕ್ ಏನಾಗಿರುತ್ತೆ, ಝೀರೋ ಆಗಿರುತ್ತೆ. ಫ್ರೀ ಎಕ್ಸ್ಪ್ಯಾನ್ಷನ್ ಅಲ್ಲಿ ವರ್ಕ್ ಯಾವಾಗಲೂ ಝೀರೋ ಇರುತ್ತೆ. ಇಲ್ಲಿ ಸಿಸ್ಟಮ್ ಇಸ್ ಥರ್ಮಲಿ ಇನ್ಸುಲೇಟೆಡ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಹೀಟ್ ಎಕ್ಸ್ಚೇಂಜ್ ಬಿಟ್ವೀನ್ ಸಿಸ್ಟಮ್ ಅಂಡ್ ಸರೌಂಡಿಂಗ್ಸ್ ಏನಿರುತ್ತೆ ಝೀರೋ ಆಗಿರುತ್ತೆ. ಮತ್ತೆ ಇದು ಸಡನ್ ಪ್ರೋಸೆಸ್, ಫ್ರೀ ಎಕ್ಸ್ಪೆನ್ಷನ್ ಸಡನ್ ಪ್ರೋಸೆಸ್, ಹಾಗಾಗಿ ಕೂಡ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು 0 ಅಂತ ಹೇಳ್ಬೋದು. ನಮಗೆ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನು ಹೇಳುತ್ತೆ, ಡೆಲ್ಟಾ ಕ್ಯೂ ಹೀಟ್ ಎಕ್ಸ್ಚೇಂಜ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಪ್ಲಸ್ ವರ್ಕ್ ಡನ್ ಅಂತ ಗೊತ್ತಿದೆ. ಸೊ ಡಬ್ಲ್ಯೂ ವರ್ಕ್ ಡನ್ ಮತ್ತೆ ಡೆಲ್ಟಾ ಕ್ಯೂ ಹೀಟ್ ಎನರ್ಜಿ ಎಕ್ಸ್ಚೇಂಜ್ ಇವೆರಡು 0 ಆಗಿರೋದ್ರಿಂದ ಡೆಲ್ಟಾ ಯು 0 ಆಗಬೇಕು. ಅಂದರೆ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಇಸ್ 0 ಅಂಡ್ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಡಿಪೆಂಡ್ಸ್ ಓನ್ಲಿ ಆನ್ ದಿ ಟೆಂಪರೇಚರ್ ಆಫ್ ದಿ ಸ್ಯಾಂಪಲ್. ಹಾಗಾಗಿ ಚೇಂಜ್ ಇನ್ ಟೆಂಪರೇಚರ್ ಕೂಡ 0 ಆಗುತ್ತೆ. ಬಟ್ ಇಲ್ಲಿ ಕನ್ಫ್ಯೂಸ್ ಆಗುವ ಒಂದು ಅವಕಾಶ ಇದೆ ನಿಮಗೆ. ಡೆಲ್ಟಾ ಟಿ ಈಕ್ವಲ್ 0 ಅಂದರೆ ಇದನ್ನು ಐಸೋಥರ್ಮಲ್ ಪ್ರೋಸೆಸ್ ಅಂತ ಕರೆಯೋಂಗಿಲ್ಲ. ಯಾಕೆಂದರೆ ಇಂಟರ್ಮೀಡಿಯೇಟ್ ಸ್ಟೇಟ್ಸ್ ಅಲ್ಲಿ ಟೆಂಪರೇಚರ್ ಸೇಮ್ ಆಗಿರಬೇಕು ಅಂತೇನಿಲ್ಲ. ಸೊ ಇನಿಷಿಯಲ್ ಟೆಂಪರೇಚರ್ ಮತ್ತು ಫೈನಲ್ ಟೆಂಪರೇಚರ್ ಸೇಮ್ ಅಂತ ಅಷ್ಟೇ ಇದು ಹೇಳ್ತಾ ಇರೋದು. ಚೇಂಜ್ ಇನ್ ಟೆಂಪರೇಚರ್ ಈಕ್ವಲ್ಸ್ ಟು 0 ಅಂದರೆ ಮಧ್ಯದಲ್ಲಿ ಟೆಂಪರೇಚರ್ ಹೆಚ್ಚು ಕಡಿಮೆ ಆಗ್ಬೋದು. ಇದು ಕಂಪ್ಲೀಟ್ ಆಗಿ ರ್ಯಾಂಡಮ್ ಪ್ರೋಸೆಸ್, ಇದಕ್ಕೆ ಯಾವುದೇ ರೀತಿಯ ಈಕ್ವೇಶನ್ ಬರೋದಿಲ್ಲ. ಓಕೆ, ಸೊ ಹಾಗಾಗಿ ಸರಿಯಾದ ಆಯ್ಕೆ ಏನಾಗುತ್ತೆ ನಮಗೆ ಆಪ್ಷನ್ ಎ ಅಡಿಯಾಬ್ಯಾಟಿಕ್ ಪ್ರೋಸೆಸ್. ಯಾವ ಡೆಫಿನೇಷನ್ ಪ್ರಕಾರ, ಹೀಟ್ ಎನರ್ಜಿ ಎಕ್ಸ್ಚೇಂಜ್ಡ್ ಈಸ್ 0. A cylinder contains hydrogen gas at pressure of 249 kilopascal and temperature 27 degrees Celsius. Its density is. ಇದರ ಸೊಲ್ಯೂಷನ್ ನಾವು ಐಡಿಯಲ್ ಗ್ಯಾಸ್ ಈಕ್ವೇಶನ್ ಇಂದ ತಗೊಳ್ಬೋದು. ಏನು ಗೊತ್ತಿದೆ ನಮಗೆ ಐಡಿಯಲ್ ಗ್ಯಾಸ್ ಈಕ್ವೇಶನ್ ಅಂದರೆ ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ. ಪಿ ಅಂದರೆ ಪ್ರೆಷರ್ ಆಫ್ ದಿ ಗ್ಯಾಸ್ ಸ್ಯಾಂಪಲ್, ವಿ ಅಂದರೆ ವಾಲ್ಯೂಮ್ ಆಫ್ ದಿ ಗ್ಯಾಸ್ ಸ್ಯಾಂಪಲ್, ಎನ್ ಅಂದರೆ ನಂಬರ್ ಆಫ್ ಮೋಲ್ಸ್ ಪ್ರೆಸೆಂಟ್ ಇನ್ ದಿ ಗ್ಯಾಸ್ ಸ್ಯಾಂಪಲ್, ಆರ್ ಅಂದರೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್, ಅದ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ ಇಲ್ಲಿ, ಟಿ ಅಂದರೆ ಅಬ್ಸಲ್ಯೂಟ್ ಟೆಂಪರೇಚರ್ ಆಫ್ ದಿ ಗ್ಯಾಸ್ ಸ್ಯಾಂಪಲ್. ಸೊ ಈಗ ಇದನ್ನ ಸ್ವಲ್ಪ ಬದಲಾವಣೆ ಮಾಡಿ ಬರೆಯೋದಾದ್ರೆ ಎನ್ ಅಂದ್ರೇನು, ಟೋಟಲ್ ಮಾಸ್ ಆಫ್ ದಿ ಗ್ಯಾಸ್ ಡಿವೈಡೆಡ್ ಬೈ ಇಟ್ಸ್ ಮೋಲಾರ್ ಮಾಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದನ್ನ ಎಂ ಬೈ ಕ್ಯಾಪಿಟಲ್ ಎಂ ಆರ್ ಟಿ ಅಂತ ಬರಿಬೋದು. ಈಗ ಇದನ್ನ ಸ್ವಲ್ಪ ರಿಅರೇಂಜ್ ಮಾಡೋಣ. ರಿಅರೇಂಜ್ ಮಾಡ್ತಾ ಬರ್ತೀನಿ. ಪಿ ಎಂ ಡಿವೈಡೆಡ್ ಬೈ ಆರ್ ಟಿ ಒಂದು ಕಡೆ ತಗೊಂಡಿದ್ದೀನಿ. ಉಳಿದಿರತಕ್ಕಂಥದ್ದು ಏನಾಗಿದೆ, ಎಂ ಬೈ ವಿ, ಅದು ಆರ್ ಎಚ್ ಎಸ್ಗೆ ಬಂತು. ಸೊ ಇಲ್ಲಿ ಎಂ ಬೈ ವಿ ಅಂದರೆ ಏನದು, ಡೆನ್ಸಿಟಿ ಅಂತ ಗೊತ್ತಿದೆ. ಸೊ ಹಾಗಿದ್ರೆ ಡೆನ್ಸಿಟಿಗೆ ಬರ್ತಕ್ಕಂಥ ಎಕ್ಸ್ಪ್ರೆಷನ್ ಏನಾಯಿತು, ಪಿ ಎಂ ಡಿವೈಡೆಡ್ ಬೈ ಆರ್ ಟಿ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ಸೊ ಪಿ ಅಂದರೆ ಪ್ರೆಷರ್ ಕೊಟ್ಟಿದ್ದಾರೆ ಅವರು 249 ಕಿಲೋ ಪ್ಯಾಸ್ಕಲ್ ಅಂದರೆ 10³ ಪ್ಯಾಸ್ಕಲ್ ಆಯಿತು. ಮತ್ತೆ ಎಂ ಮೋಲಾರ್ ಮಾಸ್, ಮೋಲಾರ್ ಮಾಸ್ ಹೈಡ್ರೋಜನ್ ಗ್ಯಾಸಿಗೆ ಏನಿರುತ್ತೆ 2 grams, ಹಾಗಾಗಿ 2 × 10⁻³ ಸೊ ಈಗ ಡಿನಾಮಿನೇಟರ್ಗೆ ಬರೋದಾದರೆ ಆರ್ ವ್ಯಾಲ್ಯೂ 8.3 ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಮತ್ತು ಟಿ ಟೆಂಪರೇಚರ್ 27 ಡಿಗ್ರಿ ಸೆಲ್ಸಿಯಸ್ ಇದೆ, ಅದನ್ನು ಕೆಲ್ವಿನಿಗೆ ಕನ್ವರ್ಟ್ ಮಾಡಬೇಕು. ಸೊ
ಇಷ್ಟು ಆನ್ಸರ್ ನಂಗೆ ಗೊತ್ತಾಗ್ತಾ ಇದೆ. ಸೊ 8.3 3 ಟೈಮ್ಸ್ ಏನಾಗಿರುತ್ತೆ 24.9. ಹಾಗಾದರೆ 30 ಟೈಮ್ಸ್ ಏನಾಗಿರುತ್ತೆ 249. ಸೊ 10^3 10^-3 ಕ್ಯಾನ್ಸಲ್ ಆಯಿತು. ಸೊ ಇಲ್ಲಿಗೆ ನನಗೆ 30 ಡಿವೈಡೆಡ್ ಬೈ 300 ಅಂತ ಇದೆ. ಸೊ ಅದು 3/30 ಆಯಿತು. ಸೊ 1/10 ಆಯಿತು. 1/10 ಅಂದರೆ 0.2. ಸೊ ಆನ್ಸರ್ ಏನಿದೆ 0.2 kg/m³. ಸರಿಯಾದ ಆಯ್ಕೆ ಆಪ್ಷನ್ ಎ. When a uranium isotope uranium-235 is bombarded with neutron, it generates krypton 89, 3 neutrons and. ಸೊ ಇಲ್ಲಿ ಒಂದು ನ್ಯೂಟ್ರಾನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಚಾರ್ಜ್ ನಂಬರ್ 0 ಇರುತ್ತೆ, ಮಾಸ್ ನಂಬರ್ 1 ಇರುತ್ತೆ. ಅದನ್ನು uranium-235 ಜೊತೆ ಬಂಬಾರ್ಡ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಚಾರ್ಜ್ ನಂಬರ್ 92 ಇದೆ, ಮಾಸ್ ನಂಬರ್ 235 ಇದೆ. ಆಗ ನಮಗೆ ಡಾಟರ್ ನ್ಯೂಕ್ಲಿಯೈ ಏನೇನಾಗುತ್ತೆ ಅಂದರೆ ಕ್ರಿಪ್ಟಾನ್ ಅಂತ ಹೇಳ್ತಾ ಇದ್ದಾರೆ. ಒಂದು ಎಲಿಮೆಂಟ್ ಹೇಳ್ತಾ ಇದ್ದಾರೆ. ಸೊ ಕ್ರಿಪ್ಟಾನ್ 36, 89 ಜೊತೆಗೆ ಇನ್ನೊಂದು ಏನೋ ಪ್ರೊಡ್ಯೂಸ್ ಆಗ್ತಾ ಇದೆ, ಅದು ನಮ್ಗೆ ಗೊತ್ತಿಲ್ಲ, ಅದನ್ನು ವೈ ಅಂತ ಇಟ್ಕೊಳ್ಳೋಣ. ಅದಕ್ಕೆ ಚಾರ್ಜ್ ನಂಬರ್ Z ಆಗಿರಲಿ, ಮಾಸ್ ನಂಬರ್ ಎ ಆಗಿರಲಿ, ಪ್ಲಸ್ 3 ನ್ಯೂಟ್ರಾನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನ್ಯೂಟ್ರಾನ್ ಕತೆ ನಮ್ಗೆ ಗೊತ್ತಿದೆ, ಚಾರ್ಜ್ ನಂಬರ್ 0, ಮಾಸ್ ನಂಬರ್ 1. ಸೊ ಈಗ ನನಗೆ ಚಾರ್ಜ್ ನಂಬರ್ ಆನ್ ಐದರ್ ಸೈಡ್ ಆಫ್ ದಿ ಈಕ್ವೇಶನ್ ಶುಡ್ ಬಿ ಸೇಮ್ ಅಂತ ಗೊತ್ತಿದೆ. ಸೊ ಇಲ್ಲೇನಾಗುತ್ತೆ 0 + 92 ಅದು LHS ಅಲ್ಲಿ ಇರ್ತಕ್ಕಂಥ ಚಾರ್ಜ್ ನಂಬರ್. RHS ಅಲ್ಲಿ ಎಷ್ಟಿದೆ ನೋಡ್ಕೊಳ್ಳಿ, 36 + Z + 0. ಸೊ ಹಾಗಿದ್ರೆ Z ಏನಾಯಿತು 92 - 36 ಅಂತ ಆಯಿತು. ಸೊ 92 - 36 ಅಂದರೆ 6, 5. ಸೊ 56 ಅಂತ ಗೊತ್ತಾಗುತ್ತೆ. ಸೊ ಈ ಥರದ್ದು ಒಂದೇ ಒಂದು ಆಪ್ಷನ್ ಇರೋದು ಯಾವುದದು, ಬೇರಿಯಂ 56. ಬಟ್ ನಾವು ಮಾಸ್ ನಂಬರ್ ಕೂಡ ವೆರಿಫೈ ಮಾಡಿಬಿಡೋಣ. ಸೊ ಮಾಸ್ ನಂಬರ್ ಏನಾಗಬೇಕು ನೋಡ್ಕೊಳ್ಳಿ, LHS ಅಲ್ಲಿ ಏನಿದೆ 1 + 235. RHS ಅಲ್ಲಿ ಏನು ಬರುತ್ತೆ ನೋಡ್ಕೊಳ್ಳಿ, 89 + 3 ಟೈಮ್ಸ್ ಮಾಸ್ ನಂಬರ್ ಆಫ್ ನ್ಯೂಟ್ರಾನ್, ಅದು 3 ಆಯಿತು, ಪ್ಲಸ್ ಎ. ಇದೊಂದು ಸಾಲ್ವ್ ಮಾಡಬೇಕೀಗ. ಸೊ ಇಲ್ಲಿ ಅನ್ನೋದು ಏನಾಯ್ತು ಅಲ್ಲಿಗೆ 236 ಮೈನಸ್ 89 + 3 ಅಂದರೆ 92. ಸೊ ಸಾಲ್ವ್ ಮಾಡ್ತಾ ಬರೋಣ. ಸೊ 6 ಅಲ್ಲಿ 2 ಹೋದರೆ 4, 13 ಅಲ್ಲಿ 9 ಹೋದರೆ 4 ಮತ್ತು 144. ಮತ್ತು ನಾನು ಕ್ರಾಸ್ ಚೆಕ್ ಕೂಡ ಆಯಿತು, ಇದು ಬೇರಿಯಂ 144 ಅಂತ. ಎ ಚಾರ್ಜ್ಡ್ ಪಾರ್ಟಿಕಲ್ ಹ್ಯಾವಿಂಗ್ ಡ್ರಿಫ್ಟ್ ವೆಲಾಸಿಟಿ ಆಫ್ 7.5 into 10⁻⁻4 meter/second in an electric field of 3 into 10⁻⁻10 volt per meter has mobility in meter²/volt/second of. ಸೊ ಇಲ್ಲಿ ನಿಮಗೆ ಫಾರ್ಮುಲಾ ಮರ್ತೋಗಿದೆ ಅಂದರೆ ಯೂನಿಟ್ಸ್ ನೋಡ್ಬಿಟ್ಟು ನೀವು ತಿಳ್ಕೊಂಡ್ಬಿಡ್ಬೋದು. ಯೂನಿಟ್ಸ್ ನೋಡ್ಕೊಂಡು ನೀವು ತಿಳ್ಕೊಂಡ್ಬಿಡ್ಬೋದು. ಇಲ್ಲಿ ನೋಡ್ಕೊಳ್ಳಿ ಏನಾಗಿರುತ್ತೆ ಅಂದರೆ ನನಗೆ ಡ್ರಿಫ್ಟ್ ವೆಲಾಸಿಟಿ ಡಿವೈಡೆಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್ ಮಾಡಿದ್ರೆ ಸೇಮ್ ಯೂನಿಟ್ ಬರುತ್ತೆ, meter²/volt/second. ಸೊ ಹಾಗಾಗಿ ಮೊಬಿಲಿಟಿ ಫಾರ್ಮುಲಾ ಇದು. ಮರ್ತೋಗಿದ್ರೆ ಯೂನಿಟ್ಸ್ ನೋಡ್ಕೊಂಡು ನೀವು ಕಂಡುಹಿಡ್ಕೊಳ್ಬೋದು. ಸೊ ಇಲ್ಲಿ ಡ್ರಿಫ್ಟ್ ವೆಲಾಸಿಟಿ ಎಷ್ಟು ಅಂತ ಕೊಡ್ತಾ ಇದ್ದಾರೆ, 7.5 into 10⁻⁴ ಅಂತ ಹೇಳ್ತಾ ಇದ್ದಾರೆ. ಇನ್ SI ಯೂನಿಟ್ ಇದೆ ಅದು. ಸೊ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ 3 into 10⁻⁻10. ಸೊ ಈಗ ಸಾಲ್ವ್ ಮಾಡ್ತಾ ಬರೋಣ. 2.5 ಟೈಮ್ಸ್ is 7.5. ಸೊ ಇದೇನಾಯ್ತು ಅಲ್ಲಿಗೆ 2.5 into 10⁻6 meter/second ಆಗ್ತಾ ಇದೆ. ಸೊ ಸರಿಯಾದ ಆಯ್ಕೆ ಏನಾಯ್ತು, ಆಪ್ಷನ್ ಎ. ಟೇಕಿಂಗ್ ಇಂಟು ಅಕೌಂಟ್ ಆಫ್ ದಿ ಸಿಗ್ನಿಫಿಕೆಂಟ್ ಫಿಗರ್ಸ್, ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ 9.99 ಮೀಟರ್ ಮೈನಸ್ 0.0099 ಮೀಟರ್? ಮೊದಲು ಇದನ್ನ ಮ್ಯಾಥಮೆಟಿಕ್ಸ್ ಪ್ರಕಾರ ಹೇಗೆ ಸಾಲ್ವ್ ಮಾಡ್ತೀವಿ ಅಂತ ನಿಮಗೆಲ್ಲ ಗೊತ್ತಿದೆ. 9.99 ಮೀಟರ್ ಮೈನಸ್ 0.0099 ಮೀಟರ್ ಸಾಲ್ವ್ ಮಾಡಿಬಿಡೋಣ ಮೊದಲು ಮ್ಯಾಥಮೆಟಿಕ್ಸ್ ಪ್ರಕಾರ. ಸೊ ಅದರ ಪ್ರಕಾರ ಹೋದರೆ 10899 ಅಂತ ಬರುತ್ತೆ. ಸೊ 9.9801 ಮೀಟರ್ ಅಂತ ಗೊತ್ತಾಗ್ತದೆ. ಬಟ್ ಫಿಸಿಕ್ಸ್ ನಾವೇನಾದರೂ ಸಿಗ್ನಿಫಿಕೆಂಟ್ ಫಿಗರ್ಸ್ ತೊಗೊಂಡು ಹೇಳೋದಾದರೆ ಫಿಸಿಕ್ಸ್ ಪ್ರಕಾರ ಏನಾಗುತ್ತೆ ನೋಡಿ. ಸೊ 2 ನಂಬರ್ ಇದೆ ನಮ್ಮ ಹತ್ರ. ಸೊ 9.99 ಇದರಲ್ಲಿ 2 ಡೆಸಿಮಲ್ ಪ್ಲೇಸಸ್ ಇದೆ. ಇನ್ನೊಂದು ನಂಬರ್ ಏನಿದೆ 0.0099 ಇದರಲ್ಲಿ 4 ಡೆಸಿಮಲ್ ಪ್ಲೇಸಸ್ ಇದೆ. ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್ ತಗೊಂಡು ನಾವು ಸಬ್ಟ್ರಾಕ್ಷನ್ ಅಥವಾ ಅಡಿಷನ್ ಮಾಡಬೇಕಾದ್ರೆ ಏನಂತ ಹೇಳ್ತೀವಿ, ಆನ್ಸರ್ಗೆ ಯಾವ ನಂಬರ್ಗೆ ಕಡಿಮೆ ಡೆಸಿಮಲ್ ಪ್ಲೇಸಸ್ ಇರುತ್ತೋ ಅಷ್ಟೇ ಡೆಸಿಮಲ್ ಪ್ಲೇಸಸ್ಗೆ ನಾವು ಅದನ್ನು ರೌಂಡಿಂಗ್ ಆಫ್ ಮಾಡಬೇಕು. ಸೊ ಹಾಗಿದ್ರೆ ಆನ್ಸರ್ಗೆ ನಾವು 2 ಡೆಸಿಮಲ್ ಪ್ಲೇಸಸ್ಗೆ ನಿಲ್ಲಿಸಬೇಕು. ಸೊ ಅದನ್ನು ಮಾಡಿದ್ರೆ ನಮಗೆ ಇಲ್ಲಿ ಏನಂತ ಗೊತ್ತಾಗುತ್ತೆ,
9.98 ಮೀಟರ್ ಅಂತ ಗೊತ್ತಾಗುತ್ತೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಎ. A iron rod of susceptibility 599 is subjected to a magnetizing field of 1200 ampere per meter. The permeability of the material of the rod is mu naught equals 4 pi into 10 to the power minus 7 Tesla meter per ampere. ಇಲ್ಲಿ ಸಸೆಪ್ಟಬಿಲಿಟಿ ಅಂದರೆ ನಮಗೆ ಈ ಥರದೊಂದು ಸಿಂಪಲ್ ಬರುತ್ತೆ. ಸಸೆಪ್ಟಬಿಲಿಟಿ, ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ, ಅದನ್ನು 599 ಅಂತ ಕೊಟ್ಟಿದ್ದಾರೆ. ಸೊ ಸಸೆಪ್ಟಬಿಲಿಟಿಗೆ ಒಂದನ್ನು ಆ್ಯಡ್ ಮಾಡಿದ್ರೆ ನನಗೆ ರಿಲೇಟಿವ್ ಪರ್ಮಿಯಬಿಲಿಟಿ ಸಿಗುತ್ತೆ. ಸೊ ರಿಲೇಟಿವ್ ಪರ್ಮಿಯಬಿಲಿಟಿ ಇಸ್ 1 ಪ್ಲಸ್ ಸಸೆಪ್ಟಬಿಲಿಟಿ. ಸೊ ಅಲ್ಲಿಗೆ ಏನಾಯಿತು 600 ಅಂತ ಆಯಿತು. ಸೊ ಈಗ ನಮಗೆ ರಿಲೇಟಿವ್ ಪರ್ಮಿಯಬಿಲಿಟಿಗೆ ಡೆಫಿನೇಷನ್ ಏನಂತ ಗೊತ್ತಿದೆ, mu r is equal to permeability divided by absolute permeability. ಸೊ ಅಲ್ಲಿಗೆ ಮ್ಯೂ ಹೆಂಗೆ ಕಂಡುಹಿಡಿತೀವಿ ನಾವು, 600 ಇಂಟು mu naught ವ್ಯಾಲ್ಯೂ ಏನಂತ ಗೊತ್ತಿದೆ, 4 ಇಂಟು ಪೈ ಇಂಟು 10 to the power minus 7 ಅಂತ ಆಗುತ್ತೆ. ಸೊ 4 ಇಂಟು 6 ಅಂದರೆ ಎಷ್ಟಾಯಿತು, 24 ಆಯಿತು. ಈ ಪೈ ಇದೆ ಮತ್ತು ಕೊನೆಗೆ 100 ಇದೆ, ಅದನ್ನು ನಾನು ಪವರ್ಸಲ್ಲಿ ಸಾಲ್ವ್ ಮಾಡ್ಕೊಳ್ತಾ ಇದ್ದೀನಿ. 10 power minus 5 ಆಗುತ್ತೆ. ಸೊ 24 ಪೈ ಇಂಟು 10 to the power minus 5 ಅಂತ ಆಗಬೇಕು. ಸೊ ಅದನ್ನು 2.4 ಇಂಟು 2.4 ಪೈ ಇಂಟು 10 power minus 4 ಅಂತ ಕೂಡ ಬರಿಬೋದು. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಡಿ. ಎ ಸ್ಪೆರಿಕಲ್ ಕಂಡಕ್ಟರ್ ಆಫ್ ರೇಡಿಯಸ್ 10 ಸೆಂಟಿಮೀಟರ್ ಹ್ಯಾಸ್ ಎ ಚಾರ್ಜ್ ಆಫ್ 3.2 ಇಂಟು 10 to the power minus 7 ಕೂಲಮ್ distributed uniformly. What is the magnitude of electric field at a point 15 centimeter from the center of the sphere? ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ಗೆ ಏನಂತ ಫಾರ್ಮುಲಾ ಗೊತ್ತಿದೆ ನಮಗೆ, E equals 1 divided by 4 pi epsilon naught Q divided by R squared. ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. 1 by 4 pi epsilon naught ಅವ್ರು ಕೊಟ್ಟಿದ್ದಾರೆ, ಕೊಟ್ಟಿಲ್ಲ ಅಂದ್ರೂ ನಮ್ಗೆ ಈ ವ್ಯಾಲ್ಯೂ ಗೊತ್ತಿರಬೇಕು. 9 ಇಂಟು 10 to the power 9 SI ಯೂನಿಟ್ಸ್ ಇರುತ್ತೆ. ಸೊ ಇಲ್ಲಿ ಚಾರ್ಜ್ ಎಷ್ಟಿದೆ, 3.2 ಇಂಟು 10 to the power minus 7 ಕೂಲಮ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಸ್ಕ್ವಯರ್ಡ್ 15 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ 15 ಇಂಟು 15 ಸೆಂಟಿಮೀಟರ್ ಸ್ಕ್ವಯರ್ಡ್ ಮಾಡಿದ್ರೆ ನನಗೆ 10 power minus 4 ಮೀಟರ್ ಸ್ಕ್ವಯರ್ಡ್ ಆಗುತ್ತೆ. ಸೊ ಈಗ ಸಾಲ್ವ್ ಮಾಡ್ತಾ ಬರೋಣ. 3 3s 9, 3 5s 15, 3 1s 3, 3 5s 15. ಸೊ ಈ ಥರ ನಾನು ಸಾಲ್ವ್ ಮಾಡ್ಕೊಂಡಿದ್ದೀನಿ. ಸೊ 1 divided by 25 ಅಂತ ಬರ್ತಾ ಇದೆ. ಸೊ 1 divided by 25ನ 1 divided by 0.25 ಅಂತ ಬರಿತೀನಿ ನಾನು. ಸೊ ಇಂಟು 10 power minus 2 ಉಳ್ಕೊಂಡಿದೆ ಡಿನಾಮಿನೇಟ್ರಲ್ಲಿ. ಸೊ ಇನ್ನು ಉಳಿದಿದ್ದೇನಾಗಿದೆ, 3.2 ಇಂಟು 10 to the power 2 ಆಗಿದೆ ಇಲ್ಲಿ. ಸೊ minus 7 plus 9 ಸೇರಿಕೊಂಡು. ಸೊ ಅಲ್ಲಿಗೆ 3.2 divided by 0.25 ಏನಿದೆ, ಸೊ 0.25 ಇಲ್ಲಿ ಡಿನಾಮಿನೇಟರ್ ಇರೋದು, ಮೇಲಕ್ಕೆ ಬಂದರೆ 4 ಆಗುತ್ತದು. ಸೊ 4 ಇಂಟು 3.2 ಅಂದರೆ ಎಷ್ಟಾಯಿತು, 8 12.8 ಆಯಿತು. 12.8 ಇಂಟು 10 to the power 4 ಆಗಿದೆ. ಸೊ ಸರಿಯಾದ ಆಯ್ಕೆ ಏನಾಗುತ್ತೆ ಅಲ್ಲಿಗೆ, 1.28 ಇಂಟು 10 to the power 5 ಬರಬೇಕು. ಸರಿಯಾದ ಆಯ್ಕೆ ಆಪ್ಷನ್ ಎ. A series LCR circuit is connected to an AC voltage source. When L is removed from the circuit, the phase difference between current and voltage is pi by 3. If instead C is removed from the circuit, the phase difference is again pi by 3 between current and voltage. The power factor of the circuit is. ಇಲ್ಲಿ ಕತೆ ಏನು ಕೊಟ್ಟಿದ್ದಾರೆ ನೋಡಿ. ಮೊದಲು ಸೀರೀಸ್ LCR ಸರ್ಕ್ಯೂಟ್ ಇತ್ತು, ಅದರಲ್ಲಿ ಎಲ್ ಮಾತ್ರ ತೆಗಿತಾ ಇದೀವಿ. ಎಲ್ ಅಂದರೆ ಇಂಡಕ್ಟರ್ ತೆಗೆದಾಗ ಫೇಸ್ ಡಿಫ್ರೆನ್ಸ್ ಏನಂತ ಕೊಡ್ತಾ ಇದ್ದಾರೆ, ಪೈ ಬೈ 3 ಆಗುತ್ತೆ ಅಂತ. ಬಟ್ ಇನ್ಯಾವುದೇ ಮಾಹಿತಿಯಲ್ಲಿ ಕೊಟ್ಟಿಲ್ಲ. ಬಟ್ ನಮ್ಗೆ ಗೊತ್ತಿರಬೇಕು, ಇಂಡಕ್ಟರ್ ತೆಗೆದ್ರೆ ಕೆಪಾಸಿಟರ್ ಮಾತ್ರ ಉಳ್ಕೊಂಡಿರುತ್ತೆ. ಸೊ ಕೆಪಾಸಿಟಿವ್ ನೇಚರ್ ಇರುತ್ತೆ ಸರ್ಕ್ಯೂಟ್ಗೆ. ಕೆಪಾಸಿಟರಲ್ಲಿ ನಮಗೆ ಕರೆಂಟ್ ಲೀಡ್ ಆಗುತ್ತೆ. ಸೊ ಅದೇ ಅಕಸ್ಮಾತ್ ಇಂಡಕ್ಟರ್ ತೆಗೆಯೋ ಬದಲು ಕೆಪಾಸಿಟರ್ನ ತೆಗೆದ್ರೆ ಮತ್ತೆ ಫೇಸ್ ಡಿಫ್ರೆನ್ಸ್ ಪೈ ಬೈ 3 ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಮತ್ತೆ ಫೇಸ್ ಡಿಫರೆನ್ಸ್ ಏನಿದೆ, ಪೈ ಬೈ 3. ಇನ್ನೇನು ಮಾಹಿತಿ ಕೊಟ್ಟಿಲ್ಲ, ಬಟ್ ನಿಮ್ಗೆ ಗೊತ್ತಿರಲಿ, ನಾವು ಕೆಪಾಸಿಟರ್ ತೆಗೆದ್ರೆ ಬರೀ ಇಂಡಕ್ಟರ್ ಮಾತ್ರ ಉಳ್ಕೊಂಡಿದೆ ಸರ್ಕ್ಯೂಟಲ್ಲಿ. ಹಾಗಾಗಿ ಇಂಡಕ್ಟಿವ್ ನೇಚರ್ ಇರುತ್ತೆ. ಇಂಡಕ್ಟಿವ್ ನೇಚರಲ್ಲಿ ಏನಾಗಿರುತ್ತೆ, ವೋಲ್ಟೇಜ್ ಲೀಡ್ ಆಗ್ತಾ ಇರುತ್ತೆ. ಓಕೆ, ಈಗ ಈ ಥರ ಕೇಸ್ ಬರೋದಕ್ಕೆ ಯಾವಾಗ ಸಾಧ್ಯ ನಮಗೆ? ಸೊ ಯಾವಾಗ ಸಾಧ್ಯ ಅಂದರೆ XC = XL ಆಗಿದ್ರೆ ಮಾತ್ರ. ಅಂದರೆ
ಇಂಡಕ್ಟಿವ್ ರಿಯಾಕ್ಟೆನ್ಸ್ ಮತ್ತು ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಎರಡು ಒಂದಕ್ಕೊಂದು ಸಮನಾಗಿರಬೇಕು. ಸೊ ಎಕ್ಸಿ ಅಂದರೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್, ಎಕ್ಸೆಲ್ ಅಂದರೆ ಇಂಡಕ್ಟಿವ್ ರಿಯಾಕ್ಟೆನ್ಸ್. ಸೊ ಈ ಸಂದರ್ಭದಲ್ಲಿ ನಾವು ರೆಸೊನೆನ್ಸ್ ಅಲ್ಲಿ ಇದೆ ಅಂತ ಹೇಳ್ತೀವಿ. ಮತ್ತೆ ಇಂಪಿಡೆನ್ಸ್ ಈಸ್ ಪ್ಯೂರ್ಲಿ ರೆಸಿಸ್ಟಿವ್ ಇನ್ ನೇಚರ್, ಅಥವಾ ಇಂಪಿಡೆನ್ಸ್ ಇಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ ಪ್ರೆಸೆಂಟ್ ಇನ್ ದಿ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಈಗ ನಾವು ಇಂಪಿಡೆನ್ಸ್ ಟ್ರಯಾಂಗಲ್ ತಗೊಳ್ಳೋದಾದ್ರೆ ನಮ್ಗೇನು ಗೊತ್ತಿದೆ, ಇಲ್ಲಿ ಎಕ್ಸಿ ಮೈನಸ್ ಎಕ್ಸೆಲ್ ಇರ್ತದೆ, ಇಲ್ಲಿ ಆರ್ ಇರ್ತದೆ, ಮತ್ತೆ ಇಲ್ಲಿ ಝೆಡ್ ಇರ್ತದೆ. ಇದನ್ನ ನಾವು ಫೇಸ್ ಆಂಗಲ್ ಅಂತ ಕರಿತೀವಿ. ಸೊ ಈಗ ಪವರ್ ಫ್ಯಾಕ್ಟರ್ ಅಂದ್ರೆ ನಮ್ಗೆ ಕಾಸ್ ಫೈ ಅಂತ ಗೊತ್ತಿದೆ. ಸೊ ಕಾಸ್ ಫೈ ಅಂದ್ರೆ ಏನಾಗುತ್ತೆ, ಅಲ್ಲಿಗೆ ಆರ್ ಡಿವೈಡೆಡ್ ಬೈ ಝೆಡ್. ಈಗ ಆರ್ ಮತ್ತೆ ಝೆಡ್ ಒಂದೇ ಆಗಿರೋದ್ರಿಂದ ಪವರ್ ಫ್ಯಾಕ್ಟರ್ ಏನಾಗಿದೆ, 1 ಆಗಿದೆ. ಸರಿಯಾದ ಆಯ್ಕೆ ಆಪ್ಷನ್